ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಪ್ರಥಮ ಬಾರಿಗೆ ಗದಗ ಜಿಲ್ಲೆಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಆದಮೇಲೆ ಈ ಬರ ಪರಿಸ್ಥಿತಿಯ ವಿಚಾರದಲ್ಲಿ ಅವಲೋಕನ ಮಾಡಿ ಗ್ರೌಂಡ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಡಲಿಕ್ಕೆ ನನ್ನನ್ನು ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರಿಂದ ನಾನು ಮೊದಲು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಒಂದು ಪ್ರಾಥಮಿಕ ಸಭೆಯನ್ನು ಮಾಡಿ ಜಿಲ್ಲೆಯ ಬರ ಪರಿಸ್ಥಿತಿಯ ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕೆಲಸ ನಿರ್ವಹಿಸಿ ಸಭೆಗೆ ಸರಿಯಾದ ಮಾಹಿತಿ ನೀಡಿ ಸಚಿವ ಬಸವರಾಜ ರಾಯರೆಡ್ಡಿ. ಅಧಿಕಾರಿಗಳು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರದೆ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು. ತಮ್ಮ ತಮ್ಮ ಇಲಾಖೆಗೆ ಸಂಬಂಧಿತ ಮಾಹಿತಿಯನ್ನು ಸ್ಪಷ್ಟವಾಗಿ ಸರಿಯಾಗಿ ನೀಡಬೇಕು ಎಂದು ರಾಜ್ಯದ ಸಂಪುಟ ದರ್ಜೆ ಸಚಿವರಾದ ಬಸವರಾಜ ರಾಯರೆಡ್ಡಿ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಬರ ಪರಿಸ್ಥಿತಿಯ ಕುರಿತು ಅಧಿಕಾರಿಗಳೊಂದಿಗೆ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಬರಗಾಲ ಪರಿಸ್ಥಿತಿ ಬಗ್ಗೆ ಚರ್ಚೆಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದನ್ವಯ ಜಿಲ್ಲೆಯ ಪ್ರತಿ ತಾಲೂಕಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಬರ ಪರಿಸ್ಥಿತಿಯ ವರದಿಯನ್ನು ಸಲ್ಲಿಸಬೇಕಿದೆ. ಜಿಲ್ಲಾಡಳಿತದ ವರದಿಯನ್ವಯ ಜೂನ್ 1ರಿಂದ ಆಗಸ್ಟ್ 5ರವರೆಗೆ ಜಿಲ್ಲೆಯ ನರಗುಂದ ಹೊರತುಪಡಿಸಿ ಎಲ್ಲಾ ತಾಲೂಕುಗಳಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಮಳೆಯಾಗಿದ್ದು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಪೂರಕ ವಾತಾವರಣವಿದೆ ಎಂದರು. ಗದಗ ಶಾಸಕ ಡಾ ಎಚ್.ಕೆ. ಪಾಟೀಲ್ ಅವರು ಪಿಎಂಬಿಎಫ್ವೈ ಯೋಜನೆ ಸೌಲಭ್ಯ ಅರ್ಹ ರೈತರಿಗೆ ದೊರಕಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರದ್ಧೆಯಿಂದ ಕೆಲಸ ನಿರ್ವಹಿಸಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಜಿಲ್ಲೆಯಲ್ಲಿ ಬಿತ್ತನೆ ಮಾಡದೆ ಬೀಜ ಮತ್ತು ರಸಗೊಬ್ಬರವನ್ನು ತಂದಿಟ್ಟುಕೊಂಡ ರೈತರಿಗೆ ಬೆಳೆ ವಿಮೆ ಪರಿಹಾರ ಒದಗಿಸ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಗಸ್ಟ್ 5ರವರೆಗೆ ವಾಡಿಕೆ ಮಳೆ 171.3 ಮಿಲಿಮೀಟರ್ ಇದ್ದು, ಆ ಪೈಕಿ 118.50 ಮಿಲಿಮೀಟರ್ ಮಳೆಯಾಗಿದೆ. ಪ್ರತಿಶತ 31ರಷ್ಟು ಕಡಿಮೆ ಮಳೆಯಾಗಿದೆ. ಆ ಪೈಕಿ ತಾಲೂಕುವಾರು ವಿವರ ಇಂತಿದೆ. ಗದಗ್ 43 ಮಿಲಿಮೀಟರ್, ಮುಂಡ್ರಗಿ 33 ಮಿಲಿಮೀಟರ್, ನರಗುಂದ 18 ಮಿಲಿಮೀಟರ್, ರೋಣ 38 ಮಿಲಿಮೀಟರ್, ಶಿರಹಟ್ಟಿ 27 ಮಿಲಿಮೀಟರ್, ಗಜೇಂದ್ರಗಡ 47 ಮಿಲಿಮೀಟರ್, ಲಕ್ಷ್ಮೇಶ್ವರ 18 ಮಿಲಿಮೀಟರ್. ನರಗುಂದ ಹೊರತುಪಡಿಸಿ ಎಲ್ಲಾ ತಾಲೂಕುಗಳು ಬರ ಪರಿಸ್ಥಿತಿ ಘೋಷಣೆಗೆ ಪೂರಕ ವಾತಾವರಣವಿದೆ. ಈಗ ಮಳೆ ಬಂದರೂ ಸಹ ಬೆಳೆಗಳು ಚೇತರಿಸಿಕೊಳ್ಳಲಾಗುವುದಿಲ್ಲ. ಆದ ಕಾರಣ ರೈತರಿಗೆ ಪರ್ಯಾಯ ಬೆಳೆ ಪಡೆಯಲು ಸಲಹೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 7 ತಾಲೂಕುಗಳಿಗೆ 7 ಶಾಲೆಗಳನ್ನು ಗುರುತಿಸಲಾಗಿದೆ. ಜಿಲ್ಲೆಯಲ್ಲಿ ಮೇವಿನ ಕೊರತೆ ಇರುವುದಿಲ್ಲ. ಅವಶ್ಯಕತೆ ಬಿದ್ದಲ್ಲಿ ಜಿಲ್ಲೆಯಲ್ಲಿ ಮೇವು ಬ್ಯಾಂಕುಗಳನ್ನು ತೆರೆಯಲು 31 ಕಡೆಗಳಲ್ಲಿ ಸ್ಥಳಗಳನ್ನು ಗುರುತಿಸಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ 89% ಬಿತ್ತನೆಯಾಗಿದೆ. ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯಡಿ 18,000ಕ್ಕೂ ಹೆಚ್ಚು ಮಾನವ ದಿನಗಳನ್ನು ಸೃಷ್ಟಿಸಲಾಗಿದೆ ಎಂದು ಸಭೆಗೆ ವಿವರಿಸಿದರು. ಸಭೆಯಲ್ಲಿ ಹೆಸ್ಕಾಂ ಅಧ್ಯಕ್ಷ ಅಜಿಂ ಪೀರ್ ಖಾದ್ರಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿಯಾ ಸೂಟಿ, ಗ್ಯಾರಂಟಿ ಯೋಜನೆ ಅನುಷ್ಠಾನದ ಗದಗ ತಾಲೂಕಾ ಅಧ್ಯಕ್ಷ ಅಶೋಕ್ ಮಂದಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡ್ರುಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಬಸನಗೌಡ ಕೊಟ್ಟೂರ್, ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಚೇತನಾ ಪಾಟೀಲ್, ಸಂಖ್ಯಾ ಸಂಗ್ರಹಣಾಧಿಕಾರಿ ಪಿಎಸ್ ಪಾಟೀಲ್, ತೋಟಗಾರಿಕೆ ಇಲಾಖೆ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಜಿಲ್ಲೆ ಹಾಗೂ ರಾಜ್ಯದ ಕ್ಷಣ ಕ್ಷಣದ ಸುದ್ದಿಗಾಗಿ ಕೆಜಿ ನ್ಯೂಸ್ ಹಾಗೂ ವೆಬ್ ಪೋರ್ಟಲ್ ಕರುನಾಡ ಘರ್ಜನೆ ವೀಕ್ಷಿಸಿ. Still under DPOT or out of the DPOT? Under DPOT, but it is not with because LNT guarantee over. They have given maintenance to some other contractor. Vishwarajan. Nagpur cases.
ಅದಕ್ಕೆ ಕಾಂಟ್ರಾಕ್ಟ್ ತಾನೆ ಆ ಅನ್ಫಿಟ್ ಇದ್ದವರ ಜೊತೆಗೆ ನೀವು ಶಾಮಿಲಾಗಿದ್ರೆ ತಾನೆ. ಮತ್ತೆ ಅದು ಸರಿ ಇಲ್ಲಪ್ಪ ಸ್ಟ್ರೆಸ್ ಅಲ್ಲಿ ಜಮಾ ಆಗಿದೆ ಅಂದ್ರೆ ಅವನಿಗೆ ಸರ್ ಈಗ ನಾವು ಏನ್ ಕಂಟಿನ್ಯೂ ಪ್ಯೂರ್ ವಾಟರ್ ಏರಿಯಾಗೆ ಆ ವಾಟರ್ ಏನು ಸ್ವಚ್ಛ ಬಂದಿದೆ ಸರ್ ಅದನ್ನ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಸರ್. ಬಟ್ ಇವಾಗ ನಾವು ಆಫ್ಟರ್ ದಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ನೀವು ನನಗೆ ಅರ್ಥ ಆಗಿರ್ಬೇಕ್ರಿ. ಇಲ್ಲಿ ರಾ ವಾಟರ್ ಬರ್ತಾ ಇದೆ, ರಾ ವಾಟರ್ನ 1.5 ಮೀಟರ್ ಮೇಲೆ ಬಿದ್ದಿದೆ. 1.5 ಮೀಟರ್ ಮೋರ್ ದನ್ 5 ಫೀಟ್ ಆಯ್ತು. ಮತ್ತೆ ಅದನ್ನ ಯಾರು ಕ್ಲೀನ್ ಮಾಡಬೇಕು? ಕ್ಲೀನ್ ಮಾಡುವಂತ ಪ್ರೊವಿಷನ್ ಅನ್ನ ನೀವು ಕಾಂಟ್ರಾಕ್ಟ್ ಅಲ್ಲಿ ಹಾಕೊಂಡಿದ್ದೀರಿಲ್ವೋ? ಕ್ಲೀನ್ ಮಾಡುವಂತ ಪ್ರೊವಿಷನ್ ಕಾಂಟ್ರಾಕ್ಟ್ ಇದರಲ್ಲಿ ಇದೆಯೋ ಇಲ್ಲೋ ಅಂತ ಕ್ವಶನ್ ಕೇಳ್ತಾ ಇದ್ದೀನಿ ನಾನು. ಮತ್ತೆ ಇದರಲ್ಲಿ ಯಾಕನ್ನ ಕ್ಲೀನ್ ಮಾಡಲಿಲ್ಲ? ಮತ್ತೆ ಅವ್ರು ಕ್ಲೀನ್ ಮಾಡಲಿಲ್ಲ ಕಾಂಟ್ರಾಕ್ಟ್ ಅಂದ್ರೆ ನೀವೇನ್ ಮಾಡ್ತೀರಿ? ನೀವೇನ್ ಮಾಡ್ತೀರಿ? ನೋಟಿಸ್ ಕೊಟ್ಟಿದೆ ಅವ್ರಿಗೆ. ಅವ್ರಿಗೆ 3 ಸಲ ನೋಟಿಸ್ ಕೊಟ್ಟಿದ್ರು ಸರ್. ಇಟ್ ಇಸ್ ಆಲ್ಸೋ ನೋಡಿ ಇವನ್ನೆಲ್ಲ ಪ್ರೊಸೀಡಿಂಗ್ಸ್ ಎಲ್ಲ ಹಾಕಿ ಇಟ್ಸ್ ಅಲ್ಲಿ ಇವರೆಲ್ಲ ಎಕ್ಯೂಟ್ ಇಂಜಿನಿಯರ್ ಅಂಡ್ ಎಡಬ್ಲ್ಯೂ ಯಾರು ಸ್ಟಾರ್ಟ್ ಅಪ್ ಎಡಬ್ಲ್ಯೂಸ್ ಎಡಬ್ಲ್ಯೂ ವಾಟ್ಸ್ಆಪ್ ಆಗಿ ಇಲ್ಲಿ ಸರಿ ನೀವು ಮುಂದೋಗಿ ಅಲ್ಲ ಇಲ್ಲಿ ಸಿರಂಡಿ ಗದಗ್ ಲಕ್ಷ್ಮೇಶ್ವರ ಇದು ಇದರಲ್ಲಿ ಬರುತ್ತೆ ಹೌದ್ರಿ. ದಟ್ ಮೀನ್ಸ್ ನೀವೇನ್ ಮಾಡಿ ಒಂದು 134 ಕೋಟಿ ಅಗ್ರಿಕಲ್ಚರ್ ಬೇಕು, ಸುಮಾರು 28 ಕೋಟಿ ರೌಂಡ್ ಆಫ್ ಮಾಡ್ತಾ ಇದ್ದೀವಿ. 28% that means 130 ನೋಡ್ರೆ ಸುಮಾರು 164 ಕೋಟಿ ರೂಪಾಯಿ ಆಸ್ ಆನ್ ಟುಡೇ ಬೆಳೆ ಲಾಸ್ಗೆ ಆಸ್ ಪರ್ ದ ನಾಮ್ ಆಫ್ ದ SDRF is required for the entire ನೋಡಿ ಸರ್ 47 ಅಲ್ಲಿ ನಾವು ನೋಡಿದಾಗ ಈ ಮಟ್ಟಕ್ಕೆ 58 ಹೋದಾಗ ಇದು ನೋಡಿ ಸರ್ ಅದು ಸ್ವಲ್ಪ ನೀರು ಸಿಕ್ಕಿತ್ತು ಅಂತ ಚಿಗಿತ್ತು. ದಿಸ್ ಇಸ್ ಒನ್ ಅವನಿದ್ದೇ ಇಲ್ಲ. ನಾವು ಆರಂಭಿಸಿದ್ದಾನೆ ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಕೆ ಈಗ ಕ್ಯಾನ್ ವಿ ಶಿಫ್ಟ್ ಟು ವಾಟ್ಸ್ಆಪ್ hopefully by tomorrow we'll be all right. Okay. Next come to the ನಾನು ಬರ್ತೇನೆ. ಬಂದಾಗ ಬಹುತೇಕ ಈಗ ಏನ್ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅದು ನನಗೆ ಅಷ್ಟು ಸ್ಪಷ್ಟವಾಗಿ ನನಗೆ ತೃಪ್ತಿದಾಯಕ ತಂದಿಲ್ಲ. ಆದ್ರೆ ಅವ್ರು ಇನ್ಎಫಿಷಿಯಂಟ್ ಆಫೀಸರ್ಸ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬಟ್ ಪ್ರಾಥಮಿಕ ಇದರಲ್ಲಿ ಅವರು ನನಗೆ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅವ್ರ ಬಗ್ಗೆ. ಸಮ್ ಅಧಿಕಾರಿ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಆ್ಯಂಡ್ ಡ್ಯೂಟಿ ಫೇಲ್ಯೂರ್ ಆಫ್ ದ ಜಿಲ್ಲಾ ಪಂಚಾಯತ್ ಇರ್ಬೋದು, ನನಗೆ ಅಷ್ಟು ತೃಪ್ತಿಯನ್ನು ತಂದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಭಯಂಕರ ಇರ್ತದೆ ಎಲ್ಲರಿಗೂ. ಇವನೇ ಮೈಲ್ಡ್ ವಾರ್ನಿಂಗ್ ಅಥವಾ ಸೀರಿಯಸ್ ಸಜೆಷನ್ ಆ್ಯಂಡ್ ಮೈಲ್ಡ್ ವಾರ್ನಿಂಗ್ ಕೊಟ್ಟಿದ್ದೇವೆ. ಇದನ್ನು ಟಾಲರೇಟ್ ಮಾಡೋದಿಲ್ಲ ನೆಕ್ಸ್ಟ್ ಇದರಲ್ಲಿ. ಅವರು ಅಧಿಕಾರಿಗಳು ಮುಂದಿನ ವಾರವೇ ಎಚ್ಚೆತ್ತುಕೊಂಡು ತಮ್ಮ ಡ್ಯೂಟಿಯನ್ನು ಸರಿಯಾಗಿ ಮಾಡ್ತಾರೆ. ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಹೆಚ್ಚಿನ ಜವಾಬ್ದಾರಿ ಕೊಡ್ತೀನಿ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಇಸ್ ರೆಸ್ಪಾನ್ಸಿಬಲ್ ಪರ್ಸನ್, ಅವರು ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ. ಹೀಗಾಗಿ ಅವರು ಇದನ್ನೆಲ್ಲ ಸರಿಯಾಗಿ ತಮ್ಮ ಅಧಿಕಾರಿಗಳಿಗೆ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಎಂಡಿಂಗ್ ನೋಟ್ ನನಗೆ ಇವತ್ತು ಪ್ರಾಥಮಿಕ ವರದಿ ಏನಾದರೂ ಸಿಕ್ಕಿದೆ, ಏನೇನು ಮಾಡಬೇಕಂತ ಅದ್ರ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಈ ಎಲ್ಲ ವಿಚಾರದಲ್ಲಿ. ಮತ್ತು ನಾಳೆ ನಾಡ್ದು ಫೀಲ್ಡ್ ತಾಲೂಕು ವೈಸ್ ನೋಡಿಕೊಂಡು ನನ್ನ 15 ತಾರೀಕು ಅಷ್ಟರೊಳಗೆ ರಿಪೋರ್ಟ್ ರೆಡಿ ಮಾಡಿ ಕಳಿಸ್ತಾರೆ DC ಅವರು. ಅದರ ಬಗ್ಗೆ ಮುಂದಿನ ಕ್ರಮಗಳನ್ನು ಏನೇನು ತೆಗೆದುಕೊಂಡು ಬರಪೀಡಿತ ಪ್ರದೇಶಕ್ಕೆ ಬರಪೀಡಿತ ಪ್ರದೇಶ ಅಂದರೆ ಡಿಕ್ಲೇರ್ ಮಾಡೋ ವಿಚಾರ ಇರ್ಬೋದು, ರೈತರಿಗೆ ಪರಿಹಾರ ಕೊಡುವಂಥ ವಿಚಾರ ಇರ್ಬೋದು, ಕುಡಿಯುವ ನೀರಿನ ವಿಚಾರ ಇರ್ಬೋದು,
ಮಾನವ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ವಿಚಾರಗಳಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಸೂಕ್ತವಾದಂಥ ತೀರ್ಮಾನವನ್ನ ಮುಂದಿನ ವಾರಗಳಲ್ಲಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತದೆ ಹೇಳಿ ಸ್ಪಷ್ಟವಾಗಿ ನಾನು ಪತ್ರಿಕೆ ಹೇಳ್ತೇನೆ. ಸರ್ ಇನ್ನೊಂದು, ಈಗ ರೈತರ ಪ್ರಕಾರ ನಾವು ಬೇರೆ ಬೇರೆ ಆನ್ಸರ್ ನೋಡಿ, ಈಗ ಐ ನೋ ಹೇಳಿದ್ದು ಸರಿ ಇದೆ, ಅದಕ್ಕೆ ನಾನು ಹೇಳಿದೆ. ಇದು ನನ್ನ ಮೊದಲನೇ ಸಭೆ. ನಾನು ತಿಳ್ಕೊಂಡಿದ್ದೇನೆ, ಒಂದು ವಾರ ಅವ್ರಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಅವರಿಗೆ ಎಲ್ಲರೂ ಫೀಲ್ಡ್ ಹೋಗ್ಬೇಕು ಅಂತ ನಾನೇ ಫೀಲ್ಡ್ ಹೋಗ್ತಾರೆ. ಈಗ ನಾನು ಫೀಲ್ಡ್ ಹೋಗ್ತಾ ಇದ್ದೇನೆ, ಡಿ ಸಿ ಅವರು ಬರ್ತಾ ಇದ್ದಾರೆ, 3 ದಿವಸ ಡಿ ಸಿ ಪ್ರಾರಂಭ ಮಾಡಿದ್ದೇನೆ. ಇನ್ನೊಂದು ವಾರದ ಒಳಗಾಗಿ ಸುಧಾರಣೆ ಮಾಡ್ಕೋಬೇಕು. ಅವರು ಸುಧಾರಣೆ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ವೀಕ್ ಮೇಬಿ 1 day ನಾನು ಹೇಳ್ತೇನೆ, 1 day ಐ ಆಮ್ ಸಿಟಿಂಗ್ ಹಿಯರ್ ಟು ರಿವ್ಯೂ ಮಾಡಿದಾಗ ಯಾರು ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ಖಂಡಿತವಾಗಿ ಅವ್ರ ಮೇಲೆ ಸರ್ಕಾರ ಆಕ್ಷನ್ ತೆಗೆದುಕೊಳ್ಬೇಕಂತ ರೆಕಮೆಂಡ್ ಮಾಡ್ತೇವೆ. ವಿಲ್ ಟೇಕ್ ಡಿಸಿಪ್ಲಿನರಿ ಆಕ್ಷನ್ ಅಗೇನ್ಸ್ಟ್ ದ ಕನ್ಸರ್ನ್ ಆಫೀಸರ್ಸ್. ಅದಕ್ಕೆ ನಮಗೆ ಸ್ವಲ್ಪ ಪತ್ರಿಕೆಗಳು ಏನಂದ್ರೆ ಇದು ಪ್ರಾರಂಭದ ದಿನ ಆಗಿದ್ರೆ ನನಗೂ ಲಿಟಲ್ ಬಿಟ್ ಆಗಿರೋಲ್ಲ. ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ವೀಕ್ ಐ ಥಿಂಕ್ ವಿಲ್ ಸ್ಪೀಕ್ ಮೋರ್ ಅಬೌಟ್ ದಿಸ್. ಥ್ಯಾಂಕ್ ಯು. ಸರ್ ಗದಗ ಜಿಲ್ಲೆಯಲ್ಲಿ ಬೆಳೆ ವಿಮೆ ಸಂಬಂಧಪಟ್ಟ ಹಾಗೆ ಹಿಂದಿನ ಅದ್ರ ಬಗ್ಗೆ ಏನಾದರೂ ವಿಶೇಷ? ನಾನು ಹೇಳ್ತೀನಲ್ಲ ನೋಡಿ, ಯು ಡೋಂಟ್ ಮೈಂಡ್. ಸುಮ್ಮನೆ ನಾನು ಯಾವುದೇ ಹೇಳಿಕೆಯನ್ನು ಹೇಳೋದ್ರೆ ನೋಡಲ್ಲ. ನಿಮ್ಮ ಕ್ವಶನ್ಸ್ ಅಪ್ರಿಷಿಯೇಟ್ ಮಾಡ್ತೇನೆ. ನಾನು ಪ್ರಾಥಮಿಕ ಹಂತದ ವಿಚಾರಗಳನ್ನ ಇವತ್ತು ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ ಮೈ ನೆಕ್ಸ್ಟ್ ವಿಸಿಟ್ ಐ ವಿಲ್ ಮೋರ್ ಇನ್ನೂ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಯಾಕಂದ್ರೆ ನಾನು ಸುಮ್ಮನೆ ಈಗ ಆನ್ಸರ್ ಕೊಡೋದ್ರೆ ಹೆಂಗಾಗ್ತದೆ, ಕೈಂಡ್ಲಿ ಅಂಡರ್ಸ್ಟ್ಯಾಂಡಿಂಗ್. ಇದು ಫಸ್ಟ್ ಅದೇ ನೀವು ಎದುರಿಗೆ ನೋಡಿದ್ದೀರಿ, ನಾನೇನು ವಾರ್ನಿಂಗ್ ಕೊಟ್ಟಿದ್ದೇನೆ, ಏನೇನು ಹೇಳಿದ್ದೇನೆ. ಈಗ ಏನಾಗಿದೆ, ಸಿಂಕ್ರನೈಸ್ ಆಗಬೇಕಾಗಿದೆ ನಮ್ಮ ಅಧಿಕಾರಿಗಳ ನಡುವೆ ಒಂದು ಮೊದಲೇ ಹಂತ. ನೆಕ್ಸ್ಟ್ ವೀಕ್ ನಾನು ಮಾಡುವಾಗ ಐ ವಿಲ್ ಆನ್ಸರ್ ಆಲ್ ದ ಕ್ವಶನ್ಸ್. ವಿಲ್ ಡೂ ಸ್ಯಾಟಿಸ್ಫ್ಯಾಕ್ಟರಿ ಜಾಬ್ ಆಸ್ ಪರ್ ನಮ್ಮ ಪತ್ರಿಕಾ ರಂಗದ ಸ್ನೇಹಿತರು ಏನು ನಿರೀಕ್ಷೆ ಮಾಡ್ತಾರೆ, ಜನ ನಿರೀಕ್ಷೆ ಮಾಡ್ತಾರೆ, ಅದನ್ನೆಲ್ಲ ವಿಚಾರಗಳನ್ನ ನಾನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಂಡು ಉತ್ತರ ಕೊಡ್ತೇನೆ. ಥ್ಯಾಂಕ್ ಯು. ಅದಕ್ಕೆ ನಾನು ಏನು ಮಾಹಿತಿಯನ್ನು ಪ್ರಾಥಮಿಕ ಕೊಟ್ಟಿದ್ದೇನೆ ಅದೆಲ್ಲ ಕೆಜಿ ನ್ಯೂಸ್.